ಗೋಸ್ಕರ ಕುತೂಹಲ ನೋಡಿ ಶಾಲು ಇವಲ್ದು ರಿಸಲ್ಟ್ ಇಲ್ಲಿ ನೋಡಿ ಎಲ್ಲ ಎಕ್ಸಾಮ್ ಇಂದ ಇಲ್ಲಿ ನೋಡಿ ಗೈಸ್ ಸುಷ್ಮಾ ಹೇಗೆ ಆಗ್ತುಂಟು ಅಶ್ವಿನಿ ಇಲ್ಲಿ ನೋಡಿ ಗೈಸ್ ರಕ್ಷಿತಾ ನಿಂಗೆ ಹೇಗೆ ಆಗ್ತುಂಟು ಜೀವ ಕೈತು ಬರೋದು ಸ್ವಾಮಿ ದೇರೆ ಪಾಸ್ ಆದಿತ್ತಲ್ಲ ಉಂಟು ಕರ್ಮಯ್ಯ ಇರೋ ತಂಜಿಯೇ ಹಾಯ್ ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಚಳಿಯ ವೆದರಲ್ಲಿ ಶುಭೋದಯಗಳು. ಎದ್ದಾಯಿತು, ಇನ್ನೆಂತ ನೆಕ್ಸ್ಟು ಇನ್ನು ಬೇಗ ರೆಡಿಯಾಗಿ ತಿಂಡಿ ತಿಂದು ನೆಕ್ಸ್ಟ್ ನಮ್ಮ ಪ್ರೊಫೆಷ್ನಲ್ ಲೈಫ್ ಸ್ಟಾರ್ಟ್ ಮಾಡಲಿಕ್ಕೆ ಹೋಗ್ತಾ ಇದ್ದೀವಿ. ಬನ್ನಿ. ಈ ಚಳಿಯಲ್ಲಿ ನಮ್ಮ ಈಗ ಟೀಯ ಪಯಣ ಆಗ್ತಾ ಇದೆ. ಕುಡಿದು ನಮ್ಮ ಪೇರೆಂಟ್ಸ್ ಆದ ಸುಷ್ಮನ ಅಮ್ಮನನ್ನು ಧನ್ಯನಮ್ಮನನ್ನು ಬಿಟ್ಟು ಬಂದು ನೆಕ್ಸ್ಟ್ ರೆಡಿಯಾಗಿ ಮತ್ತೆ ಜಾಬಿಗೆ ಹೋಗ್ಬೇಕು. ಬನ್ನಿ. ಸೊ ಬೆಳಗ್ಗೆಯ ಸ್ನ್ಯಾಕ್ಸ್ ಇಡ್ಲಿ ವಡೆ ವಿತ್ ಟೀ ಒಟ್ಟಿಗೆ ನಮ್ಮ ಸ್ನ್ಯಾಕ್ಸ್ ತಿಂಡಿಯನ್ನು ಟಿಫನ್ ಮುಗಿಸಿ ಪಕ್ಕದ ರೂಮವರಿಗೆ ಪಾರ್ಸಲ್ ತಗೊಂಡು ನಮ್ಮ ಈಗ ರೆಡಿಯಾಗಿ ಮತ್ತೆ ಆಫೀಸಿಂದ ಬರ್ತೇವೆ. ಫೈನಲಿ ರೆಡಿ ಆದ್ವಿ ಗೈಸ್. ನೋಡಿ ಒಬ್ಬೊಬ್ಬರೇ ರೆಡಿ ಆಗ್ತಾ ಇದ್ದಾರೆ. ಇಲ್ಲಿ ನೋಡಿ ಲಿಫ್ಟಿಕ್, ಇಲ್ಲಿ ನೋಡಿ ಕುಡಿಯಿರ್ತಿದ್ದಾರೆ ಆ ಕಡೆಯಿಂದ ಈ ಕಡೆಯಿಂದ ಕಡೆ. ಸೊ ಎಲ್ಲರೂ ರೆಡಿ ಆಗ್ತಾ ಇದ್ದೀವಿ. ಇವರು ರೆಡಿ, ಫುಲ್ ರೆಡಿ. ಇನ್ನು ನಮ್ಮ ಸುಷ್ಮನವರು ಏನು ಮಾಡ್ತಿದ್ದೀರಾ? ಆಗಿ 9 ಗಂಟೆ ಆಯಿತು. ಫಾಸ್ಟ್ ಆಯ್ತಪ್ಪ. ಇನ್ನು ರೆಡಿಯಾಗಿ ಹೋಗೋದೊಂದೇ ಫುಲ್ಲು ಬುಕ್ ಆಗ್ತಿದೆ. ಆಯ್ತಮ್ಮ, ಚೆನ್ನಾಗಿ ಕಾಣ್ತಿದ್ದೆ. ನಾನೇ ಹೇಳ್ತೀನಿ, ಚೆನ್ನಾಗಿ ಕಾಣ್ತೀನಿ ಅಲ್ಲ. ನೋಡಿ, ಒಬ್ಬರಿಗೊಬ್ಬರ ಸಹಕಾರ ಆಯ್ತು. ಲಾಸ್ಟಿಗೆ ಒಂದು ಟಚಪ್ ಕೊಟ್ಕೊಂಡು ನಾನು ಮೂಕು ಎಲ್ಲ ಕುಂದವಾಡು. ಎಸ್, ರೆಡಿ ಆದ್ವಿ. ಆ ಕಡೆ ರೂಮವ್ರು ರೆಡಿ ಆಗಿದಾರ, ನೋಡ್ಕೊಂಬರೋಣ ಬನ್ನಿ. ನಾವು ಒಂದೇ ತಾಯಿಯ ಮಕ್ಕಳು, ಸೊ ಹಾಗಾಗಿ ಯಾರೆಲ್ಲ ರೆಡಿ ಆಗಿದ್ದಾರೆ? ರೆಡಿ ಆದ್ರ? ಎಸ್, ರೆಡಿ ಆದ್ರ ಗೈಸ್? ಆಯ್ಯಾರ? ರೆಡಿ ಆಯ್ಯಾರ? ತೋಚಾರ ನಿಕ್ಲಿ. ಎಸ್, ರೆಡಿ ಆಗಿದ್ದಾರೆ. ಬನ್ನಿ ಇನ್ನೊಂದು ರೂಮ್ ನೋಡ್ಕೊಂಬರೋಣ ಬೇಗ ಹೋಗಿ. ರಪ್ಪ ಎಲ್ಲ ಕೆಳಗೆ ಮನೆಯವರು ಮೇಲೆ ಮನೆಯವ್ರನ್ನೆಲ್ಲ ಮಾತಾಡ್ಸ್ಕೊಂಬರೋಣ. ಬನ್ನಿ. ರೆಡಿ ಆಯ್ಯಾರ? ರೆಡಿ ಆಗೋದಿಲ್ಲ. ರೋಲರ್. ಎಸ್, ರೆಡಿ. ಈಗ ಇಲ್ಲಿ ರೆಡಿ ಆಗ್ತಾ ಉಂಟು. ಮುಖ ತರಿಸ್ರಾ? ಕಾಣೋದಿಲ್ಲ. ಎಸ್, ರೆಡಿ ಆದರು. ಮೂಲಂಜಿ ಎಂಕ್ಲಲ್ಲಿ ಆಂಟಿ ರೆಡಿ ಆಗೋದಿಲ್ಲ. ಎಸ್, ರೆಡಿ ಆದ್ವಿ. ಬೇಗ ರೆಡಿಯಾಗಿ ಕರೀರಿ ಮೇಲೆ ಮನೆಯವ್ರ. ಬರ್ತೀವಿ. ಬಾಯ್. ರೆಡಿ ಆದ್ರಾ? ಬಾಯ್. ಬನ್ನಿ. ಶುರು ಆಗ್ಬೇಕಾದ್ರು ಫಸ್ಟ್ ದೇವರ ಅನುಗ್ರಹ ಪಡ್ಕೊಂಡು ನಮ್ಮ ವರ್ಕಿಂಗ್ ಲೈಫನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಕೈ ಮುಗಿಲೆ. ಶ್ಲೋಕ ಪೂಜಾರೆ. ಶುಕ್ಲಾಂ ಭರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇ ಸರ್ವವಿಘ್ನೋಪಶಾಂತಯೇ ವಕ್ನನಂ ಮುಗುತನದಿ ಸೇವಿತಂ ಸರ್ವಶ್ರಿತಂ ಸುತಂ. ಎಸ್, ಫೈನಲಿ ಬಾಗ್ಲಾಕಿ ಆಯಿತು, ಪಯಣ ಹೊರಟಾಯಿತು. ಗೈಸ್ ಎಲ್ಲ ರೆಡಿ ಆದ್ವಿ. ಬಾಯ್. ಇನ್ನು ಜಾಬಿಗೆ ಹೋಗ್ಬಂದು ಗೈಸ್ ಇವಾಗಷ್ಟೇ ಡ್ಯೂಟಿ ಮುಗೀತು. 5:30 ಆಯಿತು. ಸೊ 5 ಗಂಟೆಗೆ ಡ್ಯೂಟಿ ಮುಗ್ದಿದೆ. ನಾವು ತಿಂಡಿ ಮುಗಿಸ್ಕೊಂಡು ಬಂದ್ವಿ. ಈಗ ರೂಮಿಗೆ ಹೋಗ್ತಾ ಇದ್ದೇವೆ. ಬನ್ನಿ. ಫಸ್ಟ್ ಡ್ಯೂಟಿ ಸ್ಟಾರ್ಟ್ ಆಗಿದೆ. ಡ್ಯೂಟಿ ಸ್ಟಾರ್ಟ್ ಆದ ತಕ್ಷಣ ನಮ್ಮ ಮನೆಗೆ ಬೇಕಾದ ಸಾಮಗ್ರಿಗಳು ಪ್ಲಸ್ ಗ್ಯಾಸ್ ತರಲಿಕ್ಕೆ ನಮ್ಮ ಪಯಣ ಹೊರಟಿದೆ. ಸೊ ನಮ್ಮ ನ್ಯೂ ಮನೆಗೆ ನಮ್ಮ ಪರ್ಚೇಸಿಂಗ್ ಆಗ್ತಿದೆ. ಸ್ಟವ್
ನೋಡಿ ಇಲ್ಲಿ ಚಿಕ್ಕ ಮಗು ಪಾತ್ರೆ ಪರ್ಚೇಸ್ ಮಾಡಂದ್ರೆ ಲೋಟ ಪರ್ಚೇಸ್ ಮಾಡ್ತಾ ಕೂತಿದೆ. ಹೇ ಇಲ್ಲಿ ನೋಡಿ. ಮತ್ತೆ ಬೇರೆ ಮತ್ತೆ ಬೇರೆ ಮತ್ತೆ ಬೇರೆ ಕಾಸು ಎಷ್ಟಿಟ್ಟಿದ್ಯಾ ಬ್ಯಾಂಕಲ್ಲಿ? ಈ ಹುಡುಗಿದು ಎಂತ ಕೇಳ್ಕೊಂಬರ ಸಮಸ್ಯೆ ಏನಮ್ಮ ನಿಂದು? ನಿನಗೆ ಲೋಟದ ಮೇಲೆ ಯಾಕೆ ಕಣ್ಣು ಬಿದ್ದದೀಗ? ಲೋಟದ ಮೇಲೆ ಯಾಕೆ ಕಣ್ಣು ಬಿದ್ದಿದೆ ನಿನಗೆ? ನೀನು ಕುಡುಕಿ, ದೊಡ್ಡ ಕುಡುಕಿ ನೀನು. ಕೊನರ್ಕ ಎಲ್ಲ ತಗೊಂಡೋಗೋಣ ಆಯ್ತಾ? ತಗೊಂಡೋಗೋಣ ಅಲ್ವಾ? ಸೌಟು ಅನ್ನದ ಕೈ, ಸೌಟು ಅನ್ನದ ಕೈ ಒಂದೊಂದು ಸಾಕನೆ ಹಾಕಿದಾ? ಸೌಟು ಅನ್ನದ ಕೈ ಸೈಜ್ ದೊಡ್ಡ ಸೈಜ್. ಅರಪ್ಪೆ ಎಂತದು? ಅರಪ್ಪೆ. ಇದಕ್ಕಿಂತ ಗುಂಡಿ ಅನ್ಸಿಲ್ಲ ಬೋಡಿತ್ ತುಂಬಾ ಗುಂಡಿ ಬೇಕಾ? ನೀ ಎಂತ ಗಂಜಿಯನ್ನೇ ಮಾಡಲ್ಲ ಅಂದೆ? ಕನ್ನಡ ಬರಂದೆ ಬಾರಿ ಬಂಗ ಆತಂಡು ಬೋರ್ಡ್ ಕಂಡಿರಬೇಕು ಕಡೆ ಇದು ಒಳ್ಳೆ ಬೇಕಾ ಹಾಲು ಕುಡಿಸ್ಲಿಕ್ಕೆ? ನಮ್ಮನೇಲಿ ಶಾಲಿನಿ ಅನ್ನೋ ಚಿಕ್ಕ ಮಗು ಇದೆ, ಇನ್ನೊಂದು ಶಾಲಿನಿ, ಅದಕ್ಕೆ ಬೇಕಾಗ್ಬೋದು. ಶಾಲಿನಿ ಅನ್ನೋ ಮಗುಗೆ ಬೇಕಾಗ್ಬೋದು. ಲಿಖಿತ 420 ಇದಂತೆ, ಆಗ್ಬೋದಾ? ಲಿಖಿತ 420 ಅಂತೆ, ಇದಾಗ್ಬೋದಾ? ನನ್ನ ಇಟಾಲಿಕ್ ಅಕ್ಷರವನ್ನು ಪಾಪ ಈ ಹುಡುಗಿ ಕಷ್ಟಪಟ್ಟು ಅರ್ಥ ಆಗ್ತಿಲ್ಲ ಅಂತೆ. ನಮ್ಮ ಹುಡುಗಿ ಕಷ್ಟಪಟ್ಟು ನನ್ನ ಇಟಾಲಿಕ್ ಅಕ್ಷರವನ್ನು ಓದಿ ತಗೊಳ್ತಾ ಇದ್ದಾಳೆ. ಎಣ್ಣೆ ಕಾಮೆಂಟ್ ಅಲ್ಲ, ಸನ್ಫ್ಲವರ್ ನೋಡಿ. ಕಷ್ಟಪಟ್ಟು ದಿನಸಿಗೆ ಬಂದಿದ್ದೇವೆ. ಐಟಮ್ಸ್ ಆಯ್ತು, ಈಗ ದಿನಸಿ ಆಗ್ತಾ ಉಂಟು ನೋಡಿ. ಆ ಹುಡುಗಿಗೆ ನಾನು ಇಟಾಲಿ ಅಕ್ಷರ ಅರ್ಥ ಆಗ್ತಿಲ್ಲ. ಇವಳಿಗೆ ಯಾವ ಟೈಪ್ ಅಕ್ಕಿ ತಗೊಳ್ಬೇಕು ಅಂತ, ಅವಳಿಗೆ ಯಾವ ಕುಕ್ಕರ್ ಆಗ್ತಿಲ್ಲ ನೋಡಿ. ಬೇನೂರಿದ್ದು 3 ಜನ ಸ್ಟೂಡೆಂಟ್ 553ಗೆ 3 ರೂಪಾಯಿ ಕಮ್ಮಿ ಕೊರಡಿಗೆ. ಬಿಲ್ಲಿದೈಪಲ್ಲ ಗೈಸ್, ಅಲಕ್ಕ ಮುರ್ಕೊಂಡು ಬೆಂಗಳೂರು ಅಲ್ಲ. ನಾವು ದಿನಸಿ ಆಯಿತು, ಪ್ಲಾಸ್ಟಿಕ್ ಐಟಮ್ ಆಯಿತು, ಇವಾಗ ತರಕಾರಿ ನೋಡಿ ಎಲ್ಲ. ಬೆಂಗಳೂರನ್ನು ಹರಿದು ಕುಡ್ದವರಾಗೆ ಆ ಕಡೆಯಿಂದ ಈ ಕಡೆಗೆ 8 ಗಂಟೆ ಆಯ್ತು, ಇನ್ನೂ ಇಲ್ಲೇ ಇದ್ದೀವಿ. ಫೈನಲಿ ಎಲ್ಲ ಪರ್ಚೇಸ್ ಹಾಕಿ ನೋಡಿ, ಎಲ್ಲ 4 ಜನ ಕೈಯಲ್ಲೂ ಪರ್ಚೇಸ್ ಆಯಿತು. 8 ಗಂಟೆ ಆಯಿತು. ನಾವು ಎಷ್ಟು ಗಂಟೆ? 6:30ಗೆ ಬಂದ್ವಾ? 6:30ಗೆ ಬಂದು ಪರ್ಚೇಸ್ ಆಯಿತು. ಮಿನಿಮಮ್ 10,000 ಹೋಯ್ತೇನೋ. ಇವಾಗ ಗ್ಯಾಸ್ ಫಿಟ್ ಮಾಡಲಿಕ್ಕೆ ಬರ್ತಿದ್ದಾರೆ. ಸೊ ಗ್ಯಾಸ್ ಎಲ್ಲ ಫಿಟ್ ಆಗಿ ಹಾಲುಕ್ಕಿಸೋ ಕಾರ್ಯಕ್ರಮ. ಬನ್ನಿ ಹಾಲುಕ್ಕಿಸೋ ಕಾರ್ಯಕ್ರಮ ನೋಡಿ. ಹಾಯ್ ಗೈಸ್, ನಮ್ಮ ಮನೆಗೆ ಹೊಸ ಅತಿಥಿ ಬಂದಿದ್ದಾರೆ. ಹೊಸ ಅತಿಥಿನ ಸ್ವಾಗತ ಮಾಡೋಣ ಬನ್ನಿ. ಇನ್ನು ಸ್ವಲ್ಪ ಕೆಲವೇ ಕ್ಷಣಗಳಲ್ಲಿ ನಮ್ಮ ಹೊಸ ಅತಿಥಿಯನ್ನು ಮನೆಗೆ ಸ್ವಾಗತ ಮಾಡಿಕೊಂಡು ಆಲೋಕಿಸುವ ಕಾರ್ಯಕ್ರಮ ಆಗಲಿದೆ. ಎಲ್ಲರೂ ಬೇರೆ ಬೆಚ್ಚ ಮಾಡ್ಕೊಡಿ. ಆಲೋಕಿಸೋ ಕಾರ್ಯಕ್ರಮ ಮಾಡುವ ಪತ್ತೋಡು ಮಾರಿತಿ ಪೇರು ಬಲೆ ಪತ್ತಲೆ ಮುಟ್ಟಲೆ ಕೈ ದಿಲೆ ದಿಲೆ ಗೊತ್ತಿಲ್ಲ. ಏ ಗ್ಯಾಸ್ ಕೊಡೋಣ ಎಸ್. ಸೊ ಇದು ಉಕ್ಕೋ ತನಕ ಉಕ್ಕುದು ಉಕ್ಕೋ ತನಕ ವೇಟ್ ಮಾಡಿ. ಗೈಸ್ ಎಲ್ಲ ಇವಾಗ ಲೆಕ್ಕಾಚಾರ ಆಗ್ತಿದೆ ದುಡ್ಡಿದು. ಸೊ ನೆನಪಿರ್ಲಿ ಅಂತ ನಮ್ಮ ಡೈರಿಯಲ್ಲಿ ಅದರ ಎಲ್ಲ
ಲೆಕ್ಕಾಚಾರದ ಪಟ್ಟಿ ಆಗ್ತಿದೆ. ನಮ್ಮ ಇವತ್ತಿನ ದಿನವನ್ನು ನಾವು ಹಾಲು ಮತ್ತು ಬ್ರೆಡ್ಡಿನ ಮೂಲಕ ನನ್ನ ಲಾಗನ್ನು ನಾನು ಎಂಡ್ ಮಾಡ್ತಾ ಇದ್ದೀನಿ. ಬಾಯ್.